ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ತರಕಾರಿ ಸಾಂಬಾರು ಮಾಡೋಣ ಅಂತ ನಾನು ಈಗ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಬೀನ್ಸು ಮತ್ತು ನವಿಲುಕೋಸು ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಒಂದೆರಡು ಟೊಮಾಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದೆರಡು ಹೆಸರು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸಷ್ಟು ನಾನು ಬೇಳೆ ತಗೊಂಡಿದ್ದೀನಿ, ತೊಗರಿ ಬೇಳೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೋಟೆಲ್ ಸ್ಟೈಲ್ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಬೇಳೆ ತೊಳೆದಿಟ್ಕೊಂಡಿರೋ ತೊಗರಿ ಬೇಳೆನೂ ಹಾಕ್ತಾಯಿದ್ದೀನಿ. ಈಗ ಅದರಲ್ಲೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೇಳೆ ಎಲ್ಲ ನೀಟಾಗಿ ಅದಕ್ಕೆ ಹಾಕ್ಕೊಂಡು ನಮಗೆ ಬೇಳೆಗೆ ಎಷ್ಟು ಬೇಕು ಅಂತ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಜಾಸ್ತಿ ವಿಸಿಲ್ ಬಂದಾಗ ಹೊರಗಡೆ ಬರದೇ ಇರೋ ಥರ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು. ಈಗ ಕುಕ್ಕರ್ ಮುಚ್ಚಳ ಹಾಕಿ ಒಂದು 3 ವಿಸಿಲ್ ಆಗಲಿ. ಬರೀ ಬೇಳೆ ಎಲ್ಲ ಹಾಕಿದ್ದೀವಲ್ಲ, ಅದು ಮಾತ್ರ ಸ್ವಲ್ಪ ನುಣ್ಣಗಾಗಲಿ. ನೋಡಿ, ಈಗ ಕುಕ್ಕರ್ ವಿಸಿಲ್ ಬಂದಿದೆ. ಈಗ ವಿಸಿಲ್ ಬಂದು ಈಗ ತಣ್ಣಗಾಗೋದಕ್ಕೆ ಬಿಡೋಣ. 3 ವಿಸಿಲ್ ಬಂತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ತಣ್ಣಗಾದಮೇಲೆ ಈ ಥರ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಟೊಮಟೊನೂ ಚೆನ್ನಾಗಿ ಬೆಂದಿದೆ ಮತ್ತು ಬೇಳೆನೂ ಬೆಂದಿದೆ. ನೀರೆಲ್ಲ ಚಿಕ್ಕದಾಗಿ ಹೋಗಿದೆ ನೋಡಿ. ನುಣ್ಣಗೆ ಬೆಂದಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲ್ ಮಾಡ್ತಾ ಇರೋದ್ರಿಂದ ನಾವೀಗ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀವಿ. ಹುಣಸೆ ಹಣ್ಣು ಹಾಕ್ಕೊಂಡು ಈ ನೀರೆಲ್ಲ ಅದಕ್ಕೆ ಸಪ್ರೇಟ್ ಮಾಡ್ಕೊಂಬಿಡೋಣ. ನೀರೆಲ್ಲ ಫುಲ್ಲು ಚೇಂಜ್ ಮಾಡ್ಕೊಂಬಿಟ್ಟು ಈಗ ಎಷ್ಟಿದೆಯೋ ನೀರೆಲ್ಲ ಬಗ್ಸ್ಕೊಂಬಿಡೋಣ. ನೋಡಿ, ನೀರಿಲ್ಲ. ಈಗ ಇದನ್ನು ನಾವು ಮಸ್ಕೊಂಬಿಡೋಣ. ಫೈನ್ ಪೇಸ್ಟ್ ಥರ ಚೆನ್ನಾಗಿ ಮಸ್ಕೊಳ್ಳೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಅದಕ್ಕೋಸ್ಕರನೇ ಹೋಟೆಲ್ ಸಾಂಬಾರಿನಲ್ಲಿ ಬೇಳೆನೇ ಸಿಗಲ್ಲ ಜಾಸ್ತಿ. ಈ ಥರ ಇದೆಯಲ್ಲ, ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಇದರಲ್ಲೇ ನಾವು ಏನೇನು ಬೇಕು ಅಂತ ಎಲ್ಲ ಹಾಕೊಂಡು ನೋಡಿ, ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಇದು. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ವಿಡಿಯೋ ಕೊಡ್ತೀನಿ. ಮತ್ತು ಈಗ ತರಕಾರಿ ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡಿರೋ ಅಂಥ ತರಕಾರಿನ ನಾನು ಈಗ ಸೇರಿಸ್ತಾ ಇದ್ದೀನಿ. ಬೇಳೆ ಜೊತೆನೇ ಹಾಕಿದ್ರೆ ನುಣ್ಣಕ್ಕೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಹಾಕಬಾರ್ದು. ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಕ್ಕಾದಮೇಲೆ ಈಗ ಸಪ್ರೇಟಾಗಿ ಇವಾಗ ಹಾಕೋದ್ರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ, ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ಹುಣಸೆಹಣ್ಣು ಹಾಕಿರೋ ನೀರನ್ನು ಹಾಕ್ಕೊಂಡು ಹುಣಸೆಹಣ್ಣು ಕಿವುಚ್ಬಿಟ್ಟು ಅದಕ್ಕೆ ಹಾಕ್ತೀವಿ ಹುಣಸೆ ರಸನ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಯಾಕಂದರೆ ನಾವು ತರಕಾರಿಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಈಗ ಹುಣಸೆ ರಸ ಹಾಕ್ಕೊಂಡಿದ್ದಾಯಿತು. ನಿಮ್ಗೆ ನೀರು ಎಷ್ಟು ಬೇಕು ಅಂತ ಹಾಕ್ಕೋಬೇಕು. ಇವಾಗ ಏನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೀರು ನಿಮ್ಗೆ ಎಷ್ಟು ಬೇಕು ಅಂತ ಹಾಕ್ಕೊಂಡು ನೋಡಿ, ಈ ಥರ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ನೀರು ಹಾಕ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈಗ 1-2 ವಿಸಿಲ್ಗೆ ಇಡ್ತೀನಿ. ಈಗ ನೋಡಿ, ತರಕಾರಿ ಎಲ್ಲ ಬೆಂದು ನೋಡಿ ಯಾವ ಥರ ಆಗಿದೆ ಸಾಂಬಾರು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಸೇರಿಸ್ತೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು,
ಮತ್ತು ಈರುಳ್ಳಿನ ಇದಕ್ಕೆ ಸೇರಿಸ್ತೀನಿ ನೋಡಿ. ಇವಾಗ ಚಿಟಪಟ ಅಂತ ಇದೆ, ಈಗ ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಅದಕ್ಕೆ ಸೇರಿಸ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈಗ ಬೆಂದಿದೆ ಒಗ್ಗರಣೆ. ಈಗ ಸಾಂಬಾರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಸಾಂಬಾರು ರೆಡಿ. ಇಂಗು ಇದ್ದರೆ ಇಂಗು ಹಾಕ್ಕೊಳ್ಳಿ, ನಾನು ಇಂಗು ಯೂಸ್ ಮಾಡ್ತಾಯಿಲ್ಲ. ಇಂಗು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದೇನು. ನೋಡಿ ಯಾವ ಥರ ಬಂದಿದೆ ಅಂತ. ಇದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹೇಗಿದೆ ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಸಾಂಬಾರು ಈ ಥರ ಮಾಡಿಕೊಂಡು ರುಚಿಯಾಗಿ ತಿನ್ನಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.